ಬಡವರ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದಾರೆ, ಅಕ್ರಮಗಳ ಸಾಗಾಟ ನಡೆಸ್ತಾ ಇದ್ದಾರೆ. ಮಾಡ್ತಾ ಇದ್ದಂತಹ ಅಕ್ಕಿ ವಶವನ್ನ ಮಾಡಿಕೊಳ್ಳಲಾಗಿರುವಂತ ಟಿಪಿ ಅಪ್ಡೇಟ್ ಮಾಡಿ ಸರ್. ಅಲ್ಲಿ ಟಿಪಿ ಇನ್ನೇನೋ ಇದೆ, ಅಪ್ಡೇಟ್ ಆಗಿಲ್ಲ ಟಿಪಿ. ಜಗಳೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಪಡಿತರ ಅಕ್ಕಿ ಸೀಸ್ ಮಾಡಲಾಗಿದೆ. ದಾವಣಗೆರೆಯ ಕಾನನಕಟ್ಟೆ ಟೋಲ್ ಬಳಿಯಲ್ಲಿ ಘಟನೆ ನಡೆದಿದೆ. ಬರೋಬ್ಬರಿ 50 ಕೆಜಿ ತೂಕದ 403 ಚೀಲವನ್ನ ಅಕ್ಕಿಯವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಡಿತರ ಅಕ್ಕಿ ಜೊತೆಗೆ ಲಾರಿ ಕೂಡ ಪೊಲೀಸ್ ವಶಕ್ಕೆ ಸೇರ್ಕೊಂಡಿದೆ. ಚೀಲದ ಮೇಲೆ ಹರಿಯಾಣ ಸರ್ಕಾರದ ಗುರುತಿದೆ. ಲಾರಿ ಚಾಲಕ ವೀರೇಶ್ ನಿಂಗಪ್ಪನನ್ನ ಬಂಧನ ಮಾಡಿದಂತಹ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಜಗಳೂರಿನ ಪೊಲೀಸರು ಏನಾಗಿತ್ತು, ಜಗಳೂರಿನ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ದಾವಣಗೆರೆಯ ಕಾನನಕಟ್ಟೆ ಟೋಲ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ಒಂದು ದೊಡ್ಡ ಅಕ್ಕಿ ಗಾಡಿ ಏನೋ ಕಾಣಿಸುತ್ತೆ. ಏನಪ್ಪಾ ಅದು ದೊಡ್ಡ ಅಕ್ಕಿ ಗಾಡಿ ಅಂತ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಬರೋಬ್ಬರಿ 50 ಕೆಜಿಯ ಒಂದು ಚೀಲದಲ್ಲಿ 50 ಕೆಜಿ ಇದೆ. 403 ಚೀಲಗಳನ್ನ ಅಕ್ಕಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು. ಯಾವುದೇ ಗೌರ್ಮೆಂಟ್ ಪರವಾನಗಿ ಇಲ್ಲ, ಏನೂ ಇಲ್ಲ ಅಲ್ಲಿ. ಅಕ್ಕಿ ಯಾಕೆ ತಗೊಂಡು ಹೋಗ್ತಿದ್ದೀನಿ ಅಂತ ಪುಣ್ಯಾತ್ಮಗೆ ಗೊತ್ತಿರೋದು ಸುಳ್ಳು, ಚಾಲಕನಿಗೆ ಗೊತ್ತಿರೋದು ಸುಳ್ಳು. ಆ ರೀತಿಯಾಗಿ ಚೀಲ್ಗೆಟ್ಲೆ ಹರಿಯಾಣದಿಂದ ಅಕ್ಕಿಯನ್ನು ತುಂಬಿಕೊಂಡು ಬರಲಾಗ್ತಾ ಇದೆ. ಅಕ್ಕಿ ಯಾವುದಪ್ಪ, ಯಾವ ಜಿಲ್ಲೆದು, ಯಾವ ರಾಜ್ಯದ್ದು ಅಂತ ನೋಡಿದಾಗ ಹರಿಯಾಣ ಅಂತೇಳಿ ಗೊತ್ತಾಗಿದೆ. ಹರಿಯಾಣದಿಂದ ದಾವಣಗೆರೆ ಲೆಕ್ಕ ಹಾಕಿ ನೀವು, ಅದು ಯಾವ ರೀತಿಯಾಗಿ ಅಕ್ರಮಗಳ ಎಸಿತಾ ಇರ್ಬೋದು ಇವರು ಅಂತ ಹೇಳಿ. ಇದು ಬರೋಬ್ಬರಿ 50 ಕೆಜಿ ತೂಕದ 403 ಕೆಜಿ ಚೀಲ, 403 ಚೀಲ ಅಕ್ಕಿ ಇತ್ತು. ಆ ಅಕ್ಕಿನ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು. ನೋಡ್ತಿದ್ದೀರಾ, ಪಡಿತರ ಚೀಟಿ ಇಲ್ಲ, ಏನಿಲ್ಲ. ಲಾರಿ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ಘಟನೆ ನಡೆದಿದೆ. ಇವಾಗ ನೋಡ್ತಾ ಇದ್ದೀರಾ ನೀವು. ನಾನೇ ಟಿಪಿ ಹಾಕೋತೀನಿ, ಯಾಕಂತಂದ್ರೆ ನೀವು ಹಾಕಿದ್ರೆ ಮತ್ತೆ ಹೊಸಗಿನ ಬರುತ್ತದು.